ಅರ್ಜುನ್, ಹೇಳ್ಕೃಷ್ಣ. ನಿಮ್ಮ ಫ್ರೆಂಡ್ ಕಾಮೇಶ್ ಮದುವೆ ಆಯ್ತಂತೆ. ಹೌದು ಆಯ್ತು. ನಿಂಗೆ ಯಾವಾಗ ಮದುವೆ? ನನ್ನ ಮದುವೆ ಏನಪ್ಪ ನಿನ್ ಕೆಲಸ? ಏನಿಲ್ಲ, ಮದುವೆ ಊಟ ಮಾಡಬೇಕು ಅನಿಸ್ತಾ ಇದೆ. ನೀನ್ ಮದುವೆ ಊಟ ಮಾಡಕ್ಕೂ ನಾನು ಮದುವೆ ಮಾಡ್ಕೊಳಕ್ಕೂ ಏನಪ್ಪ ಸಂಬಂಧ? ನನ್ಗೆ ಇವಾಗ್ಲೇ ಡ್ರಮ್ಮಲ್ಲಿ ಬರ್ಬೇಕಂತ ಆಸೆ ಇಲ್ಲ. ನಿಂದೆ ಯಾವಾಗ ಮದುವೆ? ಆದಾಗ ಹೇಳ್ತೀನಿ ಬಿಡು. ನೀನು ಡ್ರಮ್ಮೇ ಬಿಡು. ಹಾ, ಅಮ್ಮ ಅಪ್ಪ ನನ್ನ ಕ್ಷಮಿಸಬೇಡಿ. ಹಲೋ, ಎಕ್ಸ್ಕ್ಯೂಸ್ ಮೇ. ಯಾಕೆ ಭಯ ಆಗ್ತಾ ಇದೆಯಾ? ಹೋಗ್ಲಿ, ನಾನು ಹೆಲ್ಪ್ ಮಾಡ್ಲಾ? ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡ್ತೀಯಾ? ಅವನ ಅಜ್ಜಿ ಬಿದ್ದರೆ ಡೈರೆಕ್ಟ್ ಸ್ವರ್ಗ. ಇಷ್ಟಕ್ಕೂ ನೀನು ಒಳ್ಳೆ ಕೆಲಸ ಮಾಡಿದ್ದಿ ತಾನೆ. ಸ್ವರ್ಗ ಅನ್ಕೊಂಡು ನರಕಕ್ಕೆ ಹೋಗಿ ರಂಭಾ ಊರ್ವಶಿ ಮೇನಕ್ಕೆ ಅಂದ ತಕ್ಷಣ ಯಮಧರ್ಮರಾಜು ಬಂದು ಚಿತ್ರಗುಪ್ತರ ಇವ್ ನಿಕ್ಕರ್ ತೆಗಿಸಿ ಎಣ್ಣೆಯಲ್ಲಿ ಕೂರಿಸಿ ಅಂದಾಗ ನೀವು ನಮ್ಮನ್ನು ಬೈಕೋಬಾರ್ದು. ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಹೇಳಿ, ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ನಾವು ಮೊದಲು ಹೆಲ್ಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನನ್ನ ಪರಿಸ್ಥಿತಿ ನಿನ್ಗೇನು ಗೊತ್ತು? ಏನಪ್ಪ ನಿನ್ ಪರಿಸ್ಥಿತಿ? ಏನೇ ಇರ್ಲಿ, ಕುತ್ಕೊಂಡ್ ಮಾತಾಡೋಣ ಬಾ. ಯಾಕಪ್ಪ, ಏನಾಯ್ತು? ಏನಿಲ್ಲಣ್ಣ, ಜೀವನದಲ್ಲಿ ಜಿಗುಪ್ಸೆ ಒಟ್ಟಾಗಿದೆ. ಸಿಕ್ಕಾಪಟ್ಟ ಸಾಲ ಮಾಡಿದ್ದೇನೆ. ಊರಲ್ಲಿ ಸಾಲಗಾರ ಕಾಟ. ಇಷ್ಟೊಂದು ಸಲ ಮಾಡಿದ್ಯಾ? ಹೌದಣ್ಣ. ಏನಾಯ್ತು? ಬೆಟ್ಟಿಂಗ್ ಅಲ್ಲಿ ಕಳೆದುಕೊಂಡೆ. ಆ ಸಾಲನ ತೀರ್ಸಕ್ಕೆ ಬೇರೆ ದಾರಿ ಕಾಣಿಸ್ತಿಲ್ಲ. ಅದಕ್ಕೆ श्री कृष्ण गोविंद हरे मुरारे हे ಮಗ, ಮನೆ ಕಡೆಯಿಂದ ಫೋನ್ ಬರ್ತಿದೆ, ಮಾತಾಡ್ ಬಂದೆ. वासुदेवा। ಅಪ್ಪೇ, ನಿನ್ಗೊಂದು ಎಕ್ಸಾಂಪಲ್ ಹೇಳಾ? ಏನ ಸಮ, ಏನೋ ಸ್ವೀಟ್ ಬೆಳ್ಕೊಂಡ್ಬಿಟ್ಟಿದ್ಯಾ? ಬಾ ಬಾ ಬಾ, ಮನೆಗೆ ಬಾ. ಏನ್ ಸಮ ವಿಶೇಷ? ಸ್ವೀಟ್ ತಂದಿದ್ಯಾ? ಹಣ ಕೆಲಸ ಸಿಕ್ತು, ಅದಕ್ಕೆ ಸ್ವೀಟ್ ಕೊಡಕ್ ಬಂದೆ. ಸರಿನಪ್ಪ, ಒಳ್ಳೇದಾಗ್ಲಿ. ಸರಿ ಅಣ್ಣ, ನಾ ಇನ್ನು ಬರ್ತೀನಿ. ನಮ್ಮನೇಲಿ ಇದಾರಪ್ಪ ದಂಡ್ಪಿಂಡಗಳು. 3 ಹೊತ್ತು ತಿನ್ನೋದು, ಊರೆಲ್ಲ ಪರಿಲ್ ಬಿಡೋದು, ಮನೇಲಿ ಬಂದು ಬಿದ್ದಿಡೋದು. ಇನ್ನೇನು ಬೇರೆ ಕೆಲಸನೇ ಇರಲ್ಲ. ಹೈ, ಇಲ್ಲಿಂದ ಬರ್ತಾವ ಇವೆಲ್ಲ. ನಮ್ಗಂತ ಬಿಟ್ಬಿಟ್ಟಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ಯಾರೋ ಹುಡುಗಿ ಕೈ ಕೊಟ್ಲಂತೆ. ಲೇ ರಮಣ, ನನ್ನ ಮಗನ ಬೆಂಗಳೂರಲ್ಲಿ ಕೆಲಸ ಸಿಕ್ತು, ನಿನ್ನ ಮಗನಿಗೆ ಸಿಗ್ತಾ ಇಲ್ವಾ? ಏನಪ್ಪ ಅರ್ಜುನ್, ಏನು ಮಾಡ್ತಾ ಇದೀಯಾ? ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಿದ್ಯಾ ಇಲ್ವಾ? ಅರ್ಜುನ್, 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 ಅರ್ಜುನ್.
ಅರ್ಜುನ್ 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 ಅಣ್ಣ ಏನಾದ್ರು ಹೆಲ್ಪ್ ಮಾಡ್ಬೇಕಾ? ಹಲೋ ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೇನಪ್ಪ ಕೇಳ್ತಾ ಇರೋದು ದೊಡ್ಡ ಮನುಷ್ಯರೇ? ಏನು ಹೊಸ ಹಗ್ಗನಾ? ಮನೇಲಿ ಇನ್ನೂ ಒಂದಿತ್ತು, ಕೇಳಿದ್ರೆ ಕೊಡ್ತಾ ಇದ್ದೆ ತಾನೆ. ಜೋಕಾಲಿ ಆಡಕ್ಕೆ ಇಷ್ಟು ದೂರ ಬರ್ಬೇಕಾ, ಅದು ಈ ಕಾಡಲ್ಲಿ? ಹೇಯ್ ಅಲ್ಲೇ ನಿಂತ್ಕೋ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಕಲ್ ತಗೊಂಡು ಹಾಕ್ಬಿಡ್ತೀನಿ ಹೇಳ್ತಾ ಇದ್ದೀನಿ ನಿನ್ಗೆ. ಏನೋ ಇವಾಗ? ಯಾಕೆ ಈ ರೀತಿ ಹುಚ್ಚಿನ ಆಡ್ತಾ ಇದ್ದಿ? ಏನಾಯ್ತು? ಎಲ್ಲ ಆಗೋಯ್ತು, ಹೊರ್ಟೋಗು. ನಿನ್ನೆ ಕೇಳ್ತಿರೋದು. ಏನಾಗ್ಬೇಕು? ಈ ಜನ ದುಡ್ಡಿಗೆ ಗೆಲುವು ಮಾತ್ರ ಮರ್ಯಾದೆ ಅದು ಹತ್ರ ಇಲ್ಲ. ಈ ಪ್ರಯತ್ನಕ್ಕೆ ಮರ್ಯಾದೆನೇ ಇಲ್ಲ. ನಮಗೂ ಒಂದಲ್ಲ ಒಂದಿನ ಎಲ್ಲ ಸಿಗುತ್ತೆ ಟೈಮ್ ಬಂದಾಗ, ಸುಮ್ಮನೆ ಬಾ. ಏನೇನು ಟೈಮ್ ಬಂದಾಗ? ಯಾವಾಗ ಬರುತ್ತೆ ಟೈಮು? ಇವತ್ತು ಬರುತ್ತಾ, ಮುಂದಿನ ವಾರ ಬರುತ್ತಾ, ಮುಂದಿನ ವರ್ಷ ಬರುತ್ತಾ, ಇಲ್ಲ 10 ವರ್ಷಕ್ಕೆ ಬರುತ್ತಾ? ಕ್ಲಾರಿಟಿ ಕೊಡು. ಯಾಕೆ ಈ ರೀತಿ ಆಡ್ತಾ ಇದೀಯಾ? ಏನಾಯ್ತು? ಇನ್ನು ಏನಾಗ್ಬೇಕು? ಅವ್ನು ಯಾರೊಬ್ಬ ನೋಡಿದ್ರೆ ಯಾರು ಹುಡುಗಿ ಕೈ ಕೊಟ್ಟು ಅಂದ್ಬಿಟ್ಟು ಈಗ ಆಡ್ತಾನೆ. ಇನ್ನೊಬ್ಬ ನೋಡಿದ್ರೆ ಮನೆಗೆ ಬಂದು ನನ್ನ ಮಗನಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ, ನಿಮ್ಮ ಮಗನ ಸಿಕ್ಕಿಲ್ವಾ ಅಂತ ಚುಚ್ಚಿ ಮಾತಾನೆ. ಇಷ್ಟೆಲ್ಲ ಬಿಡು. ರಿಲೇಟಿವ್ಸ್ ಮನೆ ಫಂಕ್ಷನ್ ಅಂತ ಹೋದಾಗ ಅವರು ನಮ್ಮ ಮಾಡೋ ಪ್ರಯತ್ನ ಗೊತ್ತಿದ್ದು ಸಹ ಗಾಯದ ಮೇಲೆ ಕಾರ್ ಹಾಕಿ ಪದೇ ಮಾಡ್ತಾರೆ. ಏನ್ ಹೇಳ್ತೀಯ ಅದಕ್ಕೆ? ಜನರ ಬಗ್ಗೆ ಗೊತ್ತಿದ್ದು ಏನೋ ನೀನು. ಇಷ್ಟೆಲ್ಲ ಆದ್ರೂ ಒಳ್ಳೆ ಕೆಲಸ ಹೊಡಿನ ಅಂತ ಹಗ್ಲು ರಾತ್ರಿ ಕಷ್ಟಪಟ್ಟೋದೀನಿ. ಅಲ್ಲೋಗಿ ನೋಡಿದ್ರೆ ಏನು ಬರ್ದಿರೋನ್ಗೆ ಲಂಚ ತಗೊಂಡು ಕೆಲಸ ಕೊಟ್ಟವ್ರೆ. ನಾ ಇಷ್ಟು ದಿನ ಪುಟ್ಟಿ ಶ್ರಮ ಎಲ್ಲ ವೇಸ್ಟ್ ಆಯ್ತಾ? ಇಲ್ಲಿ ಭ್ರಷ್ಟಾಚಾರ ಅನ್ನೋದು ಅನಾಚಾರ ದೊಡ್ಡದಾಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಹೇಳಿ ಇವಾಗ? ಬಿಡು, ಏನ್ ಅದೊಂದೇನೆ ಕೆಲಸ, ಬೇರೆ ಏನಾದ್ರು ಮಾಡಕ್ಕಾಗಲ್ವಾ? ಹಂಗಂತ ಇಷ್ಟೆಲ್ಲ ಓದಿ ಕೂಲಿ ಕೆಲಸ ಹೋಗ್ಲಾ? ತಪ್ಪೇನಿದೆ? ಪಾನ್ ಶಾಪನ್ ಜೀವನ ಅಲ್ವಾ? ತೆಂಗಿನಕಾಯಿ ಹೊಡೆಯೋನ್ ಜೀವನ ಅಲ್ವಾ? ಮೆಕ್ಯಾನಿಕ್ ಜೀವನ ಅಲ್ವಾ? ಅಥವಾ ಡ್ರೈವರ್ ಜೀವನ ಅಲ್ವಾ? ಏನ್ ನಿಮ್ಮಂತ ಜಾಬ್ ಮಾಡೋರ್ದೇ ಜೀವನನಾ? ನೋಡು, ಪ್ರಪಂಚದಲ್ಲಿ ಎಷ್ಟೋ ಜನ ಎಷ್ಟೋ ರೀತಿ ಕೆಲಸ ಮಾಡ್ತಿರ್ತಾರೆ. ಯಾವ ಕೆಲಸದಿಂದ ನಾವು 3 ಹೊತ್ತು ಊಟ ಮಾಡ್ತೀವೋ ಅದು ಯಾವ ಕೆಲ್ಸಕ್ಕೂ ಯಾವ ವ್ಯಾಪಾರಕ್ಕೂ ಕಡಿಮೆ ಅಲ್ಲ. ಅದಕ್ಕೆ ದೊಡ್ಡವ್ರು ಹೇಳೋದು ಕಾಯಕವೇ ಕೈಲಾಸ ಅಂತ. ಯಾವ ಕೆಲಸ ಮಾಡಿದ್ರೇನು? ಸುಮ್ಮನೆ ಯೋಚನೆ ಮಾಡಿದಿರಾ? ನಡಿ ಮನೆಗೆ. ಆಗೋದಲ್ಲ ಒಳ್ಳೇದಕ್ಕೆ ಅನ್ಕೋ. ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ಜೀವನದಲ್ಲಿ ನೀನ್ ಸಕ್ಸಸ್ ಆಗಿದ್ಯಾ? ನೀನೊಬ್ಬ ಫೈಲ್ ತಾನೆ ಮಗ. ನನ್ನ ಪ್ರಕಾರ ಸಕ್ಸಸ್ ಅಂದ್ರೆ ತಾಳ್ಮೆ ಇರಬೇಕು. ನನ್ಗ ತಾಳ್ಮೆ ಇದೆ, ನಿನ್ಗ ತಾಳ್ಮೆ ಇದೆಯಾ? ಯೋಚನೆ ಮಾಡು ಮಗ. ಸಕ್ಸಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ನೀನೇನಾದ್ರೂ ಬುಕ್ ಮಾಡಿದ್ರೆ 1 or 2 days ಅಲ್ಲಿ ಬರೋಕ ಅದೇನಾದ್ರು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಡೆಲಿವರಿನ? ಸಕ್ಸಸ್ ತುಂಬಾ ಟೈಮ್ ಹಿಡಿಯುತ್ತೆ, ತುಂಬಾ ನಿದ್ದೆ ಕೆಡಬೇಕು, ತುಂಬಾ ದಿನಗಳು ಕಳಿಬೇಕು, ತುಂಬಾ ದಿನಗಳು ಕಾಯ್ಬೇಕು. ಆಮೇಲೆ ಬಂದ್ರೂ ಬರ್ಬೋದು ಅಥವಾ ಇನ್ನ ಮುಂದೆನೂ ಹೋಗ್ಬೋದು. ತಾಳ್ಮೆ ಇರ್ಬೇಕಷ್ಟೆ. ಕೃಷ್ಣ, ಏನದು? ಸ್ವಲ್ಪ ದಿನ ಹಿಂದೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ, ಅದೀಗ ಶಾರ್ಟ್ ಲಿಸ್ಟ್ ಆಗಿದೆ, ಮೆಸೇಜ್ ಬಂದಿದೆ. ಪರಿಸ್ಥಿತಿ ಏನೇ ಇರ್ಲಿ, ಜೀವನದಲ್ಲಿ ತಾಳ್ಮೆ ಇರ್ಬೇಕು. ಅದಕ್ಕೆ ದೊಡ್ಡವ್ರು ಹೇಳೋದು. ದೊಡ್ಡವ್ರು ಮತ್ ಸ್ವಲ್ಪ ಕೇಳು, ಒಳ್ಳೇದಾಗುತ್ತೆ. ನೋಡಪ್ಪ ಅಲ್ಲಿ ಬರ್ತಾನೆ. ಇಷ್ಟೊತ್ತು ಹೇಳಿದ್ದ ಅವನ ಕಥೆನೆ. ಸರಿ, ಎಲ್ಲ ಮುಗೀತೇನಾ? ಬರೋಣ. ಅಣ್ಣ, ನನ್ಗೊಂದು ಡೌಟ್. ಏನಣ್ಣ? ನಿನ್ ಫ್ರೆಂಡ್ ಕಾಡಲ್ಲಿ ಇದಾರೆ ಅಂತ ಯಾರು ಹೇಳಿದ್ದು? ಈ ನನ್ನ ಮಗನ ಏನು ಮಾಡ್ತಾವ ಇಲ್ಲಿ? ಏ ಅರ್ಜುನ, ಏ ಅರ್ಜುನ ನಿಂತ್ಕೊಳ್ಳೋ. ಏ ಅರ್ಜುನ, ಅರ್ಜುನ, ಏ ಅರ್ಜುನ, ಏ ಅರ್ಜುನ, 3 ದಿನದಲ್ಲಿ ಕಾಸು ಕೊಡ್ತೀನಿ ಅಂತ 3 ತಿಂಗಳಾಗಿದೆ. ಎಲ್ಲ ಕೊಟ್ಟಿದ್ದಾರಿನ? ಬೇಕಿವಾಗ ಕೊಡ್ತೀನಿ. ಕೊಡ್ಬೇಕು. ಆಯ್ತು,
ಕೊಡೋವರೆಗೂ ಮೊಬೈಲ್ ಹಿಂಗ್ ಮಡ್ಕೋ. ಏನ 30,000 ಕೊಟ್ಟಿರೋದು 10,000 ಮೊಬೈಲ್ ಕೊಡ್ತಾ ಇದ್ದೀನಿ ನಂಕ. ಕಾಸು ಕೊಟ್ಟು ಕೊಡ್ತೀನಿ. ಏ, ಏ, ಅಲ್ಲ, ಊರಿಗೆ ಆಗಲ್ಲ. ಜಲ್ದಿ ಹೋಗಲ್ಲ, ಏ, ಅವ- ಕೊಡ್ತೀನಿ. ಏ, ಇವಾಗ ನಂಗ್ ಬೇಕು ಅರ್ಜೆಂಟ್ ಕೊಡು ಇವಾಗ. ಆಗಲ್ಲ, ಏನ್ ಮಾಡ್ತೀಯ? ಬೇಕು ಇವಾಗ. ಕೊಡಲ್ಲ. ಏ, ಬೇಕು ಏನೋ ಇವಾಗ. ಮಾಡ್ತೀಯ? ಏ, ಬೇಕು. ಕೊಡಲ್ಲ. ಅಯ್ಯೋ ಅಯ್ಯೋ ಊರಾಗ್ ಬಾ, ನಾನ್ ನೋಡ್ಕೊತೀನಿ, ಊರಾಗ್ ಬಾ. ಅರ್ಜುನ್ ಏನೋ 2 ದಿನದಿಂದ ಕಲೆ ಮಾಡ್ತಿಲ್ಲ. ನಮ್ಮ ಹತ್ರ ಏನು ಕರೆನ್ಸಿ ಇಲ್ವಾ? ನಮ್ಮ ಫೋನಲ್ಲಿ ಹೋಗಲ್ವಾ? जिस नंबर से आप संपर्क करना चाहते हैं ಇದೇನು ಸ್ವಿಚ್ ಆಫ್ ಬರ್ತಾ ಇದೆ? जिस नंबर से आप संपर्क करना चाहते हैं ಹೋಗ್ತಾನೆ ಇಲ್ಲಪ್ಪ. ಇವನೇನು ಕಾಡ್ ಕಡೆಯಿಂದ ಬರ್ತಾ ಇದ್ದಾನೆ. ಹೋಗ್ಲಿ ಇವನು ಕೇಳಲ್ಲ. ನಿಲ್ಸಲೇ. ಏಯ್, ಅರ್ಜುನ್ ಎಲ್ಲಾದ್ರೂ ನೋಡ್ತೀನೋ? ಅವನು ಅರ್ಜುನ್ ಎಲ್ಲ ನೋಡಿದ್ರೆ ಹೇಳು. ನಾನ್ ನೋಡಿಲ್ಲ, ಹೋಗ ಸ್ವಾಮಿ. ಅಯ್ಯೇ ನಿಂಗೆ ಕೇಳ್ತಾ ಇದೇನಿದ? ಏನಾಯ್ತು? ಅದೇನ ಬಿಡ. ಹೋಗ್ಲಿ ಅವನ್ನೆಲ್ಲರೂ ನೋಡಿದ್ಯಾನಾ? ಏಯ್, ನೋಡ್ದೇನಾ? ಕಾಡಲ್ಲಿ ಎಲ್ಲ ಅಗ್ಗೆತ್ರ ನೋಡ್ತಾ ಇದ್ನಾಗ. ಸಂಕೇತ್ಕಂಡ ಈ ರೀತಿ ಗೊತ್ತಾಯ್ತಪ್ಪ ಅವನ್ ಕಾಡಲ್ಲಿ ಇದ್ದಿದ್ದು. ಜೀವನದಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಸಾವೇ ಅಂತಿಮ ಹೇಳ್ತಿರವಲ್ಲ. ನೋಡು, ಸಾಲ್ಗಾರ ಹತ್ರ ಸ್ವಲ್ಪ ಟೈಮ್ ಕೇಳು. ಕಷ್ಟಪಟ್ಟು ದುಡಿ, ನಿಧಾನ ಆದ್ರೂ ಪರವಾಗಿಲ್ಲ. ಒಳ್ಳೆ ದಾರಿಯಲ್ಲಿ ಸಾಕು. ಏನಂತೀಯ? ಸರಿ ಮಗ, ಕೃಷ್ಣ ನನಗೆ ಮೋಟಿವೇಶನ್ ಕೊಟ್ಟಂಗೆ ನಾನು ನಿನ್ಗೊಂದು ಚಿಕ್ಕದಾಗಿ ಮೋಟಿವೇಶನ್ ಕೊಡ್ತೀನಿ. ಅವನ್ ರೇಂಜ್ ಆಗದೆ ಇರ್ಬೋದು, ಆದ್ರೆ ಸ್ವಲ್ಪ ಏನೋ ಹೇಳು. ಏನಿಲ್ಲ, ಮದುವೆ ಆದ್ಮೇಲೆ ಮಕ್ಳಾಕಿ 9 ತಿಂಗಳು ಟೈಮ್ ಬೇಕು ಅಂತ. ಅದ್ರಲ್ಲಿ ನಿಂಗೆ ಬಂದಿರೋ ಕಷ್ಟ ಪರಿಹಾರ ಆಗಿ ಸ್ವಲ್ಪ ದಿನ ಟೈಮ್ ಬೇಡವಾ? ನಿಜ ಅಣ್ಣೋ. ಪರಿಸ್ಥಿತಿ ಏನೇ ಇರಲಿ, ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ತಾಳ್ಮೆಯಿಂದ ಇರಬೇಕು. ಹಾಗಂತೇಳಿ ಪ್ರಯತ್ನ ಬಿಡಬಾರ್ದು. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಶ್ರೀ ಭಗವಾನ್ ಕೃಷ್ಣ ಬೋಧನೆ ಮಾಡಿದಂತೆ, ಈ ಕೃಷ್ಣ ಅರ್ಜುನನಿಗೆ ಒಳ್ಳೆ ಮಾತನ್ನು ಹೇಳಿದಂತೆ, ನಿಮ್ಮ ಜೀವನದಲ್ಲೂ ನಿಮಗಾಗಿ ಒಳ್ಳೆಯದನ್ನು ಬಯಸುವ ಕೃಷ್ಣ ಇದ್ದೇ ಇರ್ತಾನೆ. ಅವನನ್ನು ಎಂದಿಗೂ ದೂರ ಮಾಡ್ಕೋಬೇಡಿ. ಹರೇ ಕೃಷ್ಣ 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 ಹರೇ ಹರೇ.